ಸಿಗ್ತಾ ಸಿಕ್ತು ಸರ್ ಸ್ಮಾರ್ಟ್. ಅಲ್ಲೇ ಬಿಟ್ಬಿಟ್ಟು ಬಂದು ಹುಡುಕ್ತಾ ಇರ್ತಾ ಇದ್ದೀನಿ. ಸರ್ ತಲೆ ಹೊಡ್ಯಾಕತ್ತಿತ್ತು ನಂದು. ಅವಾಗ ನನಗೆ ಇಲ್ಲಿ ಚಸ್ಮಾಲೆ ಹೋಗಿ ಬಿಡು ಅಂತ ಮಾಡಿದ್ದಾನೆ. ಇಲ್ಲೇ ಎಲ್ಲ ಹೋಟ್ಲಾಗ ಗಿಟ್ಲ ಬಿಟ್ಟು ಬಂದಿನಿ ಅಂತ. ಹೋಟ್ಲಲ್ಲಿ ಎಲ್ಲೂ ಹೋಗಲ್ಲ. ಫುಲ್ ಚಿಲ್ಲು ಮಾಡಿಬಿಟ್ಟಿದ್ದೀರ ಸರ್. ಹಾಂ, ಬಿಸಿ ಹಂಗೆ ಇದೆ ಆಚೆ. ಬಿಸಿ ಆಚೆ ಬಿಸಿ ಹಂಗೆ ಇದೆ. ಅಯ್ಯಪ್ಪ ಏನು ಬಿಸಿ ಐತೆ ಸರ್. ಆಚೆ ಹಂಗೆ ಇದೆ. ಒಂದು ಟೈಪ್ ಟೋಪಿ ತಗೋ ಸ್ಮೆಲ್ ಆಗಿತ್ತು ನಾನು ಸರ್ ನಂದು. ಅದು ಬೆವರು ಬರ್ತದಲ್ಲ. ಸ್ಮೆಲ್ ಆಗಿತ್ತೆ ಸರ್. ನೀವು ಟೋಪಿ ಹಿಂಗೆ ಹಾಕ್ಯಂಡ ಹಿಂಗೆ ತೆಗೆದೆ ಅಂತ ಹಾಂ, ಏನು ಬ್ಯಾಡ್ ಸ್ಮೆಲ್ ಬರ್ತದೆ ನನಗೆ. ನೋಡಿ ಬೆವರು ನಾರ್ಮಲ್ ಇವ್ರೆ. ಅದಕ್ಕೇನು ಮಾಡ್ಬೇಕಾದ್ರೆ ಟೋಪಿಗೆ ಇದೆಯಲ್ಲ ಸ್ಪ್ರೇ ಹಾಕ್ಬಿಡು. ಸ್ಪ್ರೇ ಹಾಕ್ಬಿಡು ಮೇಲೆ. ಅಲ್ಲ, ಕ್ಯಾಪ್ ಮೇಲೆ, ತಲೆ ಮೇಲೆ ಅಲ್ಲ. ಅಲ್ಲ ತಲೆ ಅದೇ ಕ್ಯಾಪಿಗೆ ಇದೆ. ಹಾಂ, ಕ್ಯಾಪಿಗೆ ಹಾಕಿದ್ರೆ ಆಯ್ತಪ್ಪ. ನೀಗ ಹಂಗೆ ಅನಿಸ್ತಾ ಇದ್ದಂದ್ರೆ. ಅಲ್ಲ ಈಗ ತೊಳೆದು ಹಾಕಿದಲ್ಲ ಈಗ. ಹಾಂ, ಓಕೆ. ಈಗೆಲ್ಲ ವಾಶ್ ಮಾಡಿದ್ವಿ ಈಗ. ನಾರ್ಮಲ್ ಇವ್ರೆ ಹೆಸರು ಆ್ಯಕ್ಚುಲಿ ಬಿಸಿಲಿಗೆ ಬೆವರು ಬರೋದು ನಾರ್ಮಲ್ಲ. ಏನು ಸರ್? ಬೆವರು ಬರೋದು ನಾರ್ಮಲ್, ಏನು ಮಾಡೋಕ್ಕಾಗಲ್ಲ ಅದು. ನಾಳೆ ಒಂದು ಅಣ್ಣ ಸರ್ ಬಂದು ಬರ್ತಾ ಇದ್ದಾರೆ. ಹ್ಞೂ, ಅವ್ರು ಬರ್ತಾರೆ. ನಾಳೆ ಫುಲ್ ಪಾರ್ಟಿ ಮಾಡ್ತಾರೆ. ನಾನು ಅದೇ ಹೇಳಿದೆ, ಅಲ್ಲೇ ನೀವು ಅಷ್ಟು ಪಾರ್ಟಿ ಮಾಡ್ದೆ. ಗೋವಾ ಬಂದರೆ ಹೆಂಗಪ್ಪ ಅಂದರೆ ಅವರೆಲ್ಲ ಫ್ರೆಂಡ್ಸ್ ಇಲ್ಲೇ ಇದ್ದಾರಂತೆ. ಹೌದ್ರಾ? ನಾವು ನಾಳೆ ಹೇಳಿದ್ರು, ನಾಳೆ ಎಲ್ಲ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ದಾರೆ. ಡಾನ್ ಬಾಸ್ಕೋ ಸ್ಕೂಲ್ ಇದೆ ಅಂತಲ್ಲ ಇಲ್ಲಿ, ಡಾನ್ ಬಾಸ್ಕೋ ಸ್ಕೂಲ್. ಅವ್ರ ಫ್ರೆಂಡ್ ಇದೆ ಅಂತೆ. ಹೌದ್ರಿ? ಹೇಳಿದ್ರು, ನನ್ನ ಫ್ರೆಂಡ್ ಇದೆ ಅದೇ ಅಲ್ಲಿ. ನೀನು ಅಲ್ಲಿ ಎಲ್ಲಿದೆಯಾ ಅಂದರು. ಪನಾಜಿಯಲ್ಲಿ ಇದೆ, ಅಲ್ಲಿದೆ ಅಂದೆ. ಅಲ್ಲಿ ಡಾನ್ ಬಾಸ್ಕೋ ಸ್ಕೂಲ್ ಇದೆ ನೋಡ್ದ ಅಂದರು. ನೋಡಿಲ್ಲ ಸರ್, ಅವ್ನು ನಾಳೆ ಕರಿತೀನಿ ನೋಡು, ಬರ್ತಾನೆ. ನಮ್ಮ ಫ್ರೆಂಡ್ ಇದೆ ಅದು. ಸರಿ ಸರ್, ಎಲ್ಲ ಕಡೆ ಇಕ್ಕಿದ್ಯಪ್ಪ ನೀನು. ಎಲ್ಲ ದೇಶ ಪೂರ್ತಿ ಮೇಂಟೈನ್ ಮಾಡಿ ಇಕ್ಕಿದ್ಯಾ. ಅವರೆಲ್ಲ ದುಡ್ಡಿದೆಯಲ್ಲ ಇವರೇ, ಓಡಾಡಿ ಮಾಡಿದೆ ಎಲ್ಲ ಕಡೆ. ದುಡ್ಡು ಭಾಳ ಜನರ ಕಡೆ ಇದೆ. ಹಾಂ, ಮನುಷ್ಯ ನೋಡಿ, ಮನುಷ್ಯ ಅದು ಒಂದು ಲಾಯಲ್ಟಿ ಇದೆ ಗೊತ್ತಾ, ಅದು ಇಟ್ಕೊಂಡಿದ್ದಾನೆ ಅವನು ಆ್ಯಕ್ಚುಲಿ. ವ್ಯಕ್ತಿತ್ವ ಮುಖ್ಯ. ನೋಡಿ, ಈಗ ಫ್ಲೈಟ್ ಮಿಸ್ ಆಯ್ತಲ್ಲ ಅಲ್ಲಿ, ನೀನೊಂದು ಹೇಳ್ತೀನಿ ನೋಡಿ. ಫ್ಲೈಟ್ ಮಿಸ್ ಆಯಿತು. ಸೊ ಅವನು ಆ್ಯಕ್ಚುಲಿ ಮತ್ತೆ ಅವ್ರ ಊರಿಗೂ ಬರಬೇಕು, ಲೇಟ್ ಆಗ್ತದೆ. ಅದಕ್ಕೆ ಅಲ್ಲಿ ಪಾಠಕ್ ಸರ್ ಅಂತ ಇದ್ದಾರೆ, IAS ಆಫೀಸರು, IAS ಆಫೀಸರು. ಫೋನ್ ಹೊಡೆದ, ಓಕೆ, ಡ್ರೈವರ್ ಕಳಿಸ್ದ. ಪಿಕ್ ಮಾಡ್ಕೊಂಡು ಆ್ಯಕ್ಚುಲಿ ಕಳಿಸ್ಬಿಟ್ಟು ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು, ಒಂದು 2 ಅವರ್ ಕೂತ್ಕೊಂಡು ಮತ್ತೆ ಬಂದಿರೋದವರು. ನಾವು ಊಟ ಮಾಡ್ತಾಯಿದ್ರಲ್ಲ, ಅವಾಗ ಮುಂಚೆ ಅವ್ರು ಅಲ್ಲಿದ್ದರು ಅವ್ರ ಜೊತೆ. ಸೊ ಹಂಗೆ ಅವ್ರು ಹೆಂಗೆ ಗೊತ್ತಾ ನೋಡಿ, ಫೋನ್ ಮಾಡಿದ ತಕ್ಷಣ ಡ್ರೈವರ್ ಕಳಿಸ್ಬಿಟ್ರು, ಓಕೆ ಬಂದ್ಬಿಡು ಅಂತ. ಅಲ್ಲಿ ಒಂದು 2-3 ಪೆಗ್ ಹೊಡೆದ್ಬಿಟ್ಟು ಬಂದಿದ್ದಾರೆ. ಅವರು ನೋಡಿ ಪಾಠಕ್ಕೆ ಹೊಡಿತಾರೆ. ಅವರು ನೋಡಿದ್ದೆ, ಮೀಟ್ ಮಾಡಿದ್ದೆ ನಾನು. IAS ಆಫೀಸರ್ ಅವರು. ಹಾಂ, ಪಾಠಕ್ ಸರ್ ಅಂದ್ಬಿಟ್ಟು ಅವರು. ಅದೇ ಆ್ಯಕ್ಚುಲಿ ಮಾತಾಡಿಸ್ತಾರೆ ನನಗೂ ಅವಾಗೆ. ಅದೇ ಹೇಳ್ತಾಯಿದ್ರು, ಏನಪ್ಪ ನಿಮ್ಮ ಬ್ರದರ್ ಅಲ್ಲಿಗೆ ಬರ್ತಾಯಿದ್ದಾರೆ, ಫ್ಲೈಟ್ ಮಿಸ್ ಮಾಡ್ಕೊಂಬಿಟ್ಟಿದೆ ಸರ್. ಹೇಳಿದೆ 5 ನಿಮಿಷ ಏನೋ ಮಿಸ್ ಮಾಡಿದ್ದಾರೆ ಅಂತ, ಏನು ಮಾಡಲಿ. ನಾವು ಬರೀ ನಾವೊಂದು 2 ಪೆಗ್ ಹಾಕ್ಬಿಟ್ಟು ಬರ್ತಾರೆ ಬಿಡಿ,
ಕಳಿಸ್ಕೊಡ್ತೀನಿ ಮತ್ತು ಅವರೇ ಡ್ರಾಪ್ ಮಾಡಿಸಿರೋದು ಮತ್ತೆ ಏರ್ಪೋರ್ಟ್ಗೆ. ಓ ಓಕೆ. ಹಾಂ, ಯಾರು ಅಂದರೆ ಮನುಷ್ಯ ಮುಂದೆ ಫೋನ್ ಮಾಡಿದ ತಕ್ಷಣ ಕಳಿಸ್ಬೇಕಲ್ಲ ಮನುಷ್ಯನ. ಹೌದು ಹೌದು. ಅವರು ಇಟ್ಕೊಂಡಿದ್ದಾರೆ, ಅದೇನೋ ಗೊತ್ತಿಲ್ಲ. ಪಾಲ್ಟಿ ಅಂದರೆ ಮನುಷ್ಯನೆಲ್ಲ ಒಂದು ಕಲೆ ಇದೆ. ಅಂದರೆ ಏನು ಗೊತ್ತಾ, ಆ ಮುಖದಲ್ಲಿ ಆ ಕಲೆ ಇದೆ. ಹಾಂ, ಅದು ಇಂಪಾರ್ಟೆಂಟು ಅದರ ಹತ್ರ ಇರೋದು. ಆಮೇಲೆ ಮನುಷ್ಯ ಕ್ಲಿಯರ್ ಅದ. ಹಾಂ, ಫುಲ್ಲು ಕ್ಲಿಯರ್ ಇವರ. ಆ ವಿಷಯದಲ್ಲಿ ನಾನು ಮಾತಾಡೋದೇ ಇಲ್ಲ. ನಾನು ಆ್ಯಕ್ಚುಲಿ ಗೋವಾಗೆ ಹೋಗೋದು ನಮ್ಮ ಮನೇಲಿ ಬಿಟ್ಟರೆ ಅನಸ್ಗೊಬ್ರಿಗೆ ಗೊತ್ತು ಅಷ್ಟೇ. ಏನು ಸರ್? ನಾನು ಇಲ್ಲಿಗೆ ಬರೋದು ನಮ್ಮ ಮನೆಯವ್ರಿಗೆ ಬಿಟ್ಟರೆ ಒಬ್ಬರಿಗೆ ಗೊತ್ತಿರೋದು. ಬೇರೆ ಯಾರಿಗೂ ಗೊತ್ತಿಲ್ಲ, ನಿಜ ಹೇಳ್ತೀನಿ. ಯಾರಿಗೆ ಕೇಳ್ದೆ ಹೈದ್ರಾಬಾದ್ ಹೋಗಿದ್ದೀನಿ, ಪೂನಾದಲ್ಲಿದ್ದೀನಿ, ಮಹಾರಾಷ್ಟ್ರ ಬೇರೆ ಎಲ್ಲ ಒಂದು ನಾಸಿಕಲ್ಲಿ ಇದ್ದೀನಿ ಅಂತ ಹೇಳಿರ್ತೀನಿ. ಯಾರಿಗೂ ನಾನು ಕರೆಕ್ಟಾಗಿ ಹೇಳೋದೇ ಇಲ್ಲ ಅವ್ರಿಗೆಲ್ಲರಿಗೂ. ಹೇಳ್ಬಾರ್ದು ಸರ್. ಈಗ ಹೇಳ್ತಾ ಇಲ್ಲ, ಮುಂಚೆ ಕರೆಕ್ಟಾಗಿ ಹೇಳ್ತಾ ಇದ್ದೆ, ಈಗ ಹೇಳ್ತಾ ಇಲ್ಲ. ಮೊನ್ನೆ ನೋಡು ಇವ್ನಿಗೆ ಹೇಳಿದ್ದೆ ಅಷ್ಟೇ, ನನ್ನ ಹೆಸರೇನು ಪೇಂಟರ್ಗೆ. ನೀವು ಪೇಂಟರ್ಗೆ ಹೇಳಿದ್ದೆ. ನಾನು ಹೈದ್ರಾಬಾದಲ್ಲಿದ್ದೀನಿ, ಹೈದ್ರಾಬಾದ್ಗೆ ಹೋಗ್ತಾ ಇದ್ದೀನಿ. ಓಕೆ ಅಷ್ಟೇ. ನಾನು ಆ್ಯಕ್ಚುಲಿ ಯಾವಾಗ ಫೋನ್ ಮಾಡ್ತೇನಲ್ಲ, ಯಾವಾಗ ಫೋನ್ ಮಾಡೋದು ಅಷ್ಟೇ. ನಾನು ಅಲ್ಲೆಲ್ಲೋ ಇದ್ದೀನಿ, ಇಲ್ಲಿದ್ದೆಲ್ಲ ಇದ್ದೀನಿ ಅಂತ ಹೇಳ್ಬಿಡ್ತೀನಿ. ನಾನು ಒಂದು ಜಾಗದಲ್ಲೇ ಇನ್ನೊಂದು ಜಾಗದಲ್ಲೇ ಹೇಳಿರ್ತೀನಿ ಅವ್ರಿಗೆ. ನೀನು ಆ್ಯಕ್ಚುಲಿ ನೀನು ಯಾವುದೋ ಊರದು? ಸಾಂಗ್ಲಿ. ಏನೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಪ್ಪ ಅವಾಗ. ನೀನು ಹತ್ರ ಹೇಳ್ತಾ ಇದ್ದಿದ್ದು ಏನೋ ಮಾಡ್ತಾ ಇದು ಯಾರು ಹೇಳಿದ್ರು ಆ್ಯಕ್ಚುಲಿ ಅಲ್ಲಿ ಯಾವುದೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸಾಂಗ್ಲಿಯಲ್ಲಿ. ನಾನು ಹೇಳಿದ್ದೆ ಸರ್, ಸಂಡೇಲಿ 5 ಕೋಟಿ ರೂಪಾಯಿ CR ಮಠ ಇದೆ. ಹಾಂ, ನೀನೇ ಹೇಳಿದ್ದು. ಅವ್ರದ್ದು ಅದೇ ಡೀಲ್ ಮಾಡೋಕೆ ಹೋಗಿದ್ದಾರೆ ಅವರು. ಅವ್ರ ಕಾಂಟ್ಯಾಕ್ಟ್ ಬೇರೆ ಸರ್, ಹೈ ಲೆವೆಲ್ ಅದು ಭಾಳ. ನಮ್ಮ ರಾಧಾಕೃಷ್ಣನ್ ಗೊತ್ತಲ್ಲ ಸರ್ ನಿಮಗೆ? ಮಾತಾಡ್ತಿದ್ರಲ್ಲ. ಹೌದು. ಆ ಪರ್ಸನ್ನು ಅವನು ದೊಡ್ಡ ಕಂಪ್ನಿ ಇದು ಅದಾನೆ, ಅಡ್ವರ್ಟೈಸ್ಮೆಂಟ್ ಕಂಪ್ನಿ ಇದೆ ಅವನು. ಯಾರೋ ಇವತ್ತು ಫೋನ್ ಮಾಡಿದ್ರಪ್ಪ, ಅದು ಯಾರೋ ಕೇಳಿದ್ರು ಅವಾಗ. ನನ್ನ ಇಲ್ಲ ಈ ಕೆಲಸಕ್ಕೆ ಅಲ್ಲಿ ಪೂನಾದಲ್ಲಿ ಆ ಕಡೆ ಮಹಾರಾಷ್ಟ್ರದಲ್ಲಿ ದುಡ್ಡು ನೋಡ್ಸಂಗಿದ್ರೆ ಮಾಡ್ಕೊಡ್ತೀನಿ ಅಂತ. KYC ಯಾರಿದ್ದಾರಪ್ಪ, ಯಾರು ದುಡ್ಡು ನೋಡ್ಸೋರಿದ್ದಾರೆ. 3.5ಗೆ 5 ಮಾಡ್ತೀವಿ ಅಂತ ಫೋನ್ ಮಾಡಿದ್ದು. ಎಲ್ಲರೂ ಹೇಳ್ತಾರೆ, ಮಾಡಬೇಕಲ್ಲ.